ಕರಾವಳಿಗೆ ಮಿತ್ರ ಅವ್ರ ಎಂಟ್ರಿ ಆಗ್ತಿದ್ದಾರೆ ಅಂದ ತಕ್ಷಣ ಅವ್ರ ಲುಕ್ಕೇ ಚೇಂಜ್ ಆಯ್ತು. ಈಗ ಕರಾವಳಿಗೆ ಎಂಟ್ರಿ ಆಗಿ ಕೆಲಸ ಮಾಡಾಯ್ತು. ಮಿತ್ರ ಅವರ ಲೈಫ್ ಸ್ಟೈಲ್ ಏನೆಲ್ಲ ಬದಲಾಗಬಹುದು ಅಂತ ನಿಮಗೆ ಅನ್ಸಿದೆ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರೋದು? ಕರಾವಳಿಗೆ ಲುಕ್ ಚೇಂಜ್ ಆಯ್ತು ಸರ್. ಕರಾವಳಿ ರಿಲೀಸ್ ಆದ್ಮೇಲೆ ನನ್ನ ಲಕ್ಕು ಚೇಂಜ್ ಆಗ್ಬಹುದು ಸರ್. ಗುಡ್ ಲಕ್ ಸರ್. ಯಾಕಂದ್ರೆ 30 ವರ್ಷದ ಅದಾಗ್ಲಿ ಲಕ್ ಚೇಂಜ್ ಆಗಿ. ನಾನು ಒಂದು ವಿಷಯ ಸ್ಪಷ್ಟಪಡ್ತೀನಿ. ನನಗೆ ಈ ಕಾರ್ಯಕ್ರಮಕ್ಕೆ ಮುಂಚೆ ಆದ ವಿಚಾರದಲ್ಲಿ ನನಗೆ ವಿಷಾದ ಇದೆ. ಪ್ರಜ್ವಲ್ ಅವರು ನನ್ನ ತುಂಬಾ ಆತ್ಮೀಯ ಸ್ನೇಹಿತರು, ನನ್ನ ಫ್ಯಾಮಿಲಿ ಫ್ರೆಂಡ್ ಕೂಡ. ಈ ವಿಚಾರ ನನಗೆ ಗೊತ್ತಿದೆ. ನಿನ್ನೆವರೆಗೂ ಕೂಡ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಅವರು ಪೋಸ್ಟ್ ಮಾಡ್ತಾ ಬಂದಿದ್ದಾರೆ ಇವತ್ತು ರಿಲೀಸ್ ಇದೆ ಅನ್ನೋದನ್ನ. ನಾನು ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅವರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ವೇದಿಕೆಯಲ್ಲಿ ಹೇಳಬೇಕು ಅಂತ ನಾನು ಬಹಳ ಆಸೆ ಪಟ್ಟಿದ್ದೆ. ಆಗ್ಲಿಲ್ಲ, ಆಮೇಲೆ ಮಾತಾಡ್ಕೋತಾರೆ, ಅದು ಸರಿ ಮಾಡ್ಕೋತಾರೆ. ಗುರುದತ್ ಅವರು ಬಹಳ ಬುದ್ಧಿವಂತರಿದ್ದಾರೆ, ಬಹಳ ಪ್ಲಾನ್ಡ್ ಇದ್ದಾರೆ. ಪ್ರಜ್ವಲ್ ಅವರು ಕೂಡ ಸಿನಿಮೋತ್ಸವ ಬಹಳ ಜೋರಾಗಿದೆ. ಈಗ ಕರಾವಳಿ ಮೇಲೆ ತುಂಬಾ ಹೋಪ್ಸ್ ಇದೆ. ಗೊತ್ತಿಲ್ಲ ಸರ್ ನನಗೆ. ಇದು ಮೋಸ್ಟ್ಲಿ ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ. ಇಲ್ಲಿ ನಡೆದಿರೋದು ಮೋಸ್ಟ್ಲಿ ಪ್ರಜ್ವಲ್ ಅವರಿಗೆ ಗೊತ್ತಿರ್ಲಿಕ್ಕಿಲ್ಲ ಅಂತ ನನಗೆ ಅನಿಸುತ್ತೆ. ಗೊತ್ತಿಲ್ಲ. ಅವ್ರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಸರ್. ಇರ್ಬೋದು, ಏನಾದ್ರು ಇರ್ಬೋದು, ಸಮಸ್ಯೆಗಳಿದ್ದೇ ಇರ್ತವೆ ಎಲ್ರಿಗೂ. ಶಾರದವ್ರೆ ಒಂದು ನಿಮಿಷ. ನಾನು ಡಬ್ಬಿಂಗ್ ವಿಚಾರಕ್ಕೆ ಬಂದಾಗ ನಾನು ಮಂಗಳೂರಲ್ಲೇ ಓದಿದ್ದು. ತುಳು ಚೆನ್ನಾಗಿ ಮಾತಾಡ್ತೀನಿ, ಕೊಂಕಣಿ ಚೆನ್ನಾಗಿ ಮಾತಾಡ್ತೀನಿ. ಬಹುಶಃ ಒಂದು 6 ದಿವಸ ಈ ಸಿನಿಮಾಗೋಸ್ಕರ ನಾನು ಡಬ್ ಮಾಡಿದ್ದೀನಿ. ಡಬ್ಬಿಂಗ್ ಮಾಡಿ ತುಂಬಾ ಚೆನ್ನಾಗಿತ್ತು. ಮಿತ್ರ ಸರ್, ಗುರು ಸರ್ ಕಳಿಸ್ತಾರೆ. ಬೆಳಿಗ್ಗೆ ಒಂದು ಫೋನ್ ಬರುತ್ತೆ, ಮಿತ್ರ ಸರ್ ಫ್ರೀ ಇದ್ರೆ ಒಂದು 1 ಅವರ್ ಬರ್ಬೋದಾ, ಯಾಕೋ ಮಿಸ್ ಹೊಡಿತಾ ಇದೆ ಅಂತ. ನನ್ನ 163 ಸಿನಿಮಾದಲ್ಲಿ ನಾನು ಪಟ್ಟಂತ ಶ್ರಮ, ನನಗೆ ಆಕ್ಟಿಂಗೇ ಗೊತ್ತಿಲ್ವೇನೋ, ನನಗೆ ಡಬ್ಬಿಂಗೇ ಬರಲೇನೋ ಅನ್ನೋ ಮಟ್ಟಕ್ಕೆ ನನಗೆ ಕೆಲಸ ಕೊಟ್ಟಿದ್ದಾರೆ. ರಾಜ್ ಶೆಟ್ರು ಎಂಟ್ರಿ ಆದ್ರು. ಅವರಿಗೆ ದೊಡ್ಡ ಒಂದು ಸಿನಿಮೋತ್ಸವ, ದೊಡ್ಡ ಶಕ್ತಿಯಾಗಿ ನಮ್ಮ ಕರಾವಳಿಗೆ, ಒಂದು ಕನ್ನಡ ಸಿನಿಮಾಗೆ ದೊಡ್ಡ ಒಂದು ಶಕ್ತಿಯಾಗಿ ರಾಜ್ ಶೆಟ್ರು ನಿಂತಿದ್ದಾರೆ. ಬಂದು ನನಗೆ ಡಬ್ ಮಾಡಿಸಿದ್ರು ಅವರು. ನಾನು ಸೀನಿಯರ್ ಆಕ್ಟರು, ಅವರಿಗಿಂತ ಮುಂಚೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀನಿ, ಪ್ರೊಡಕ್ಷನ್ ಮಾಡಿದ್ದೀನಿ. ಅದನ್ನೆಲ್ಲವನ್ನು ಬಿಟ್ಟು ನನ್ನನ್ನ ರೆಡಿ ಮಾಡಿ, ಪ್ರಿಪೇರ್ ಮಾಡಿ, ಮಂಗಳೂರು ಸ್ಲ್ಯಾಂಗ್, ಅದರಲ್ಲಿ ಲ್ಯಾಂಡಿಂಗ್ ಪ್ರಾಬ್ಲಮ್ ಇದೆ ನಿಮ್ದು, ನನ್ನನ್ನು ಬಿಟ್ಟು ಡಬ್ ಮಾಡೋಕ್ಕೂ ಪ್ಲಾನ್ ಮಾಡಿದ್ರು. ಮಿತ್ರವರು ಸೂಟ್ ಆಗ್ತಾ ಇಲ್ಲ, ಮಿತ್ರವರು ವಾಯ್ಸು ಕೂಡ ಇದಕ್ಕೆ ಸೆಟ್ ಆಗ್ತಾ ಇಲ್ಲ. ನನ್ನನ್ನ ಬೇರೆ ಸ್ಟ್ರಕ್ಚರ್ಗೆ ಕರ್ಕೊಂಡೋಗಿ ನನ್ನನ್ನು ಬೇರೆ ಒಂದು ರೀತಿಯಲ್ಲಿ ಒಂಥರ ನನಗೊಂದು 2 ಅವರ್ಸ್ ಇದು ಯಾರು ಇವನು, ಮೊನ್ನೆ ಬಂದವರು 4 ಪಿಕ್ಚರ್ ಮಾಡಿದ್ದಾರೆ, ಹುಡುಗಿ ಕುಡಿದ ತಕ್ಷಣ ದೊಡ್ಡ ಮನುಷ್ಯ ಆಗ್ಬಿಟ್ರು. ನನಗೆ ಹೇಳೋ ಪಟ್ಟಕ್ಕೆ ನನಗೆ ಈಗ ಹೊರಟಾಗಿದ್ದು ಉಂಟು. ಆಚೆ ಹೋಗಿ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಏನೆಲ್ಲ ಮಾಡಿದ್ದೀನಿ, ಇದು ಒಂದು ಮಾಡ್ಬಿಡೋಣ, ಸರೆಂಡರ್ ಆಗ್ಬಿಡೋಣ ಅಂತ ಲಿಟ್ರಲಿ ಸರೆಂಡರ್ ಆದೆ. ಸರೆಂಡರ್ ಆದ್ಮೇಲೆ ನನ್ನ ಡಬ್ಬಿಂಗ್ ನಾನಾ ಡಬ್ ಮಾಡಿದ್ದು ಅಂತ ಅಷ್ಟೋ ಮಟ್ಟಿಗೆ ಸಿನಿಮಾ ಚೆನ್ನಾಗಿ ಬಂದಿದೆ. ಕೆಲವೊಂದು ಸಾಹಸ ದೃಶ್ಯಗಳು ಹೀರೋಗಳಿಗೆ ಮಾಡದೇ ಇದ್ದಾಗ ನಾವು ಡ್ಯೂಪ್ ಅನ್ನು ಯೂಸ್ ಮಾಡ್ತೀವಿ, ಹೌದಲ್ಲ? ಡ್ಯೂಪ್ ಬಂದು ಫೈಟ್ ಮಾಡ್ತೀವಿ. ಕೆಲವು ಭಾಷೆ ಸೂಟ್ ಆಗದೆ ಇದ್ದಾಗ ಡಬ್ ಮಾಡೋದ್ರಲ್ಲಿ ತಪ್ಪಿಲ್ಲ, ನಿರ್ದೇಶಕರ ಕಾಲ್ ಅಂತ ನಾನು ಅನ್ಕೋತೀನಿ. ನನಗೆ ಅನಿಸುತ್ತೆ, ನಟನಾಗಿ ನನಗೆ ಅನಿಸುತ್ತೆ ಅದು. ಅದಕ್ಕೆ ಪ್ರಜ್ವಲ್ ಅವರು ಕೂಡ ಒಪ್ಕೋತಾರೆ ನಂಬಿಕೆ ನನಗಿದೆ. ಪಾತ್ರಕ್ಕೆ ಏನ್ ಬೇಕು ಅದನ್ನು ಅವ್ರು ಸರಿದೂಗಿಸಬಲ್ಲರು. ಅಷ್ಟು ಸುಲಭ ಅಲ್ಲ. ನಾನು ಬಹಳ ಸುಲಭ ಅಂದ್ಕೊಂಡಿದ್ದೆ. ಮಂಗಳೂರು ಸ್ಲ್ಯಾಂಗ್ ಬಹಳ ಕಷ್ಟ ಇದೆ. ಅದು ಶೆಟ್ರ್ ಮೂಲಕ ಕಲಿತು. ಶೆಟ್ರ್, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಅದ್ಭುತವಾಗಿ ನನಗೆ ಒಂದು ಡಬ್ಬಿಂಗ್ ಸ್ಟೈಲ್ ಅನ್ನ, ಈಗಿನ ಟ್ರೆಂಡ್ ಅನ್ನ ನನಗೆ ಕಲಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಕರಾವಳಿಯಲ್ಲಿ ನನ್ನನ್ನ ಬಳಸ್ಕೊಂಡಿದ್ದಕ್ಕೆ, ಕರಾವಳಿಯಲ್ಲಿ ದೊಡ್ಡ ಒಂದು ಒಳ್ಳೆಯ ಸಿನಿಮಾ ಅದ್ರಲ್ಲಿ ನಾನು ಇರೋದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ಥ್ಯಾಂಕ್ ಯು ಗುರುದತ್ ಸರ್, ಥ್ಯಾಂಕ್ ಯು KVN, ಥ್ಯಾಂಕ್ ಯು ಪ್ರೊಡ್ಯೂಸರ್ಸ್, ಥ್ಯಾಂಕ್ ಯು ನಮ್ಮ ಕ್ಯಾಮರಾಮನ್, ಎಕ್ಸ್ಟ್ರಾರ್ಡಿನರಿ ಕ್ಯಾಮರಾ ವರ್ಕ್, ಇಡೀ ಟೀಮಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನೀವು ಮಾತಾಡಬೇಕಾದ್ರೆ ಆಗ್ಲೇ ಒಂದು ಮಾತು ಹೇಳಿದ್ರಿ, ಬೈಗಳು ಬರುತ್ತೆ, ಅದೆಷ್ಟು ಅಗತ್ಯ ಇತ್ತು ಅಂತ. ಒಂದು ಸಂಸ್ಕೃತಿ ತೋರಿಸುವಂತ ಕರಾವಳಿಯ ಸಿನಿಮಾ ತರ ತೋರಿಸಿ ಅದೆಷ್ಟು ಮಸ್ಟ್ ಅಂತ ಇತ್ತು. ಅಗತ್ಯಕ್ಕಿಂತ ಅದೊಂದು ಅಲ್ಲಿ ಆ ಮೊಮೆಂಟ್ ಅಲ್ಲಿ ನಡೆಯುವ ಒಂದು ನ್ಯಾಚುರಲ್ ಕಾನ್ವರ್ಸೇಷನ್. ನಿಮ್ಗೆ ಯಾರೋ ಒಬ್ರು ನಮ್ಮ ಯಾಕಂದ್ರೆ ನಾನು ಕುಂದಾಪುರದವನಲ್ಲಿ, ನಾನು ಹುಟ್ಟು ಬೆಳೆದಿದ್ದೀನಿ, ಅಲ್ಲಿ ಜಾಗ ನೋಡಿದೀನಿ. ಒಬ್ಬ ಸಾಮಾನ್ಯ ಮನುಷ್ಯ ಅವನ ಆ ಮೂಮೆಂಟ್ ಅಲ್ಲಿ ಅಲ್ಲಿದ್ದಾಗ ಅವನ ಫ್ರಸ್ಟ್ರೇಷನ್ ಆಚೆ ಹಾಕೋ ಒಂದು ವಿಧಾನವಾಗಿ ಕಾಣಬಹುದೇ ಹೊರತು ಅದನ್ನ ಸಂಸ್ಕೃತಿ ಒಳಗಡೆ ಇನ್ಕ್ಲೂಡ್ ಮಾಡುವಂತದ್ದು ಒಂದಲ್ಲ ಅಂತ ಒಂದು ಅನಿಸಿಕೆ. ಸುಪ್ರೀತ್ ಸರ್ಗೆ ಏನೋ ಕೇಳ್ತಾ ಇದ್ರಿ ಸರ್. ಸುಪ್ರೀತ್ ಅವರೇ, ಆಸ್ ಅ ಡಿಸ್ಟ್ರಿಬ್ಯೂಟರ್ ನಿಮ್ಗೆ ಬರೋ ಫಿಲಮ್ಸ್ ಎಲ್ಲಾ ಕಾಂಟ್ರವರ್ಸಿಯಲ್ಲೇ ಬರುತ್ತೆ. ನಿಮ್ಗೆ ಅದು ಖುಷಿ ಆಗ್ತಾ ಇದೆಯಾ? ಅಂದ್ರೆ ಅದೇ ಪ್ರಮೋಷನ್ ಮಾಡ್ತಾ ಇದೆ, ನಿಮ್ಗೇನ್ ಬರೀ ಡಿಸ್ಟ್ರಿಬ್ಯೂಟ್ ಮಾಡೋದಂತನಾ? ಎಲ್ರಿಗೂ ನಮಸ್ತೆ. ಕಾಂಟ್ರವರ್ಸಿ ಬಂದ್ರೆ ಏನಕ್ಕೆ ಬರುತ್ತೆ ಅಂದ್ರೆ ಅದನ್ನ ಸಾಲ್ವ್ ಮಾಡೋ ಕೆಪಾಸಿಟಿ ಇರೋದ್ರಿಂದ ಬರುತ್ತಲ್ವ ಮೇಡಮ್. ಇದು ಮಾತು. ಓಕೆ, ಎನಿವೆ, ಈ ಫಿಲಮ್ ನೋಡಿದೀರಾ ಅನ್ಸುತ್ತೆ. ನಾನು ತುಂಬಾ ರಫ್ ಕಾಪಿ ನೋಡಿದ್ದೆ. ಟುಡೇ ವೆನ್ ಐ ಸಾ ಅಂದ್ರೆ ನಂಗೆ ಲಾಸ್ಟ್ ಟೈಮ್ ಒಂದು ಗ್ಲಿಮ್ಸ್ ಕಳಿಸಿದ್ರು. ವಾಟ್ ಐ ಸಾ ಅಂಡ್ ಅವಾಗ ನೋಡಿದ್ದಕ್ಕೂ ಇವಾಗ ನೋಡಿದ್ದಕ್ಕೂ ತುಂಬಾ ಚೇಂಜಸ್ ಇದೆ. ಎಸ್ಪೆಷಲಿ ದಿಸ್ ಟ್ರೈಲರ್ ಆಲ್ಸೋ. ನಾನು ಸರ್ಗೆ ಹೇಳಿದೆ, ನನ್ನ ಸಿನಿಮಾ ನೋಡಿದ್ರು ಸಹ
ಒಂದು ಫೀಲ್ ಆಯ್ತು ಅಂದ್ರೆ ದ ವೇ ದೇ ಹ್ಯಾವ್ ಆ ಎಡಿಟಿಂಗ್ ಮಾಡಿರೋದಾಗ್ಲಿ ಆ ಮ್ಯೂಸಿಕ್ ಮಾಡಿರೋದಾಗ್ಲಿ ಎಫೆಕ್ಟ್ಸ್ ಇಟ್ಸ್ ವೆರಿ ಇಂಪ್ರೆಸಿವ್ ಟು ಬಿ ಫ್ರಾಂಕ್. ಯು ಜಸ್ಟ್ ಟೋಲ್ಡ್ ಅಂದ್ರೆ ನೀವ್ ಹೇಳಿದ್ರಿ ನನ್ಗೆ ಕೆಪಾಸಿಟಿ ಇದೆ ಸಾಲ್ವ್ ಮಾಡೋ ಅಂತ ನಾನಂತಲ್ಲ ಮೇಡಮ್, ಜನ ಬಿಲೀವ್ ಮಾಡ್ಬಿಡ್ತಾರೆ. ಇಫ್ ಯು ಆರ್ ಕೇಪಬಲ್ ಆಫ್ ಎನಿಥಿಂಗ್ ವಿ ಆರ್ ಡೂಯಿಂಗ್ ಬಟ್ ಯು ಕುಡ್ ಹ್ಯಾವ್ ಸಾಲ್ವ್ ಪ್ರಜ್ವಲ್ಸ್ ಪ್ರಾಬ್ಲಮ್ ನೋ. ಐ ಡು ನಾಟ್ ನೋ ಪ್ರಜ್ವಲ್ ಪರ್ಸನಲಿ ಮೇಡಮ್, ಟು ಬಿ ಫ್ರಾಂಕ್. ನಾನು ಯಾವತ್ತೂ ಮೀಟ್ ಮಾಡಿಲ್ಲ ಅವರನ್ನ. ಥ್ರೂ ಒನ್ ಆಫ್ ಹಿಸ್ ಕ್ಲೋಸ್ ಫ್ರೆಂಡ್ ಐ ಟ್ರೈ ಟು ರೀಚ್ ಹಿಮ್ ಮೇಡಮ್. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ವಾಟ್ ದ ಆನ್ಸರ್ ಕೇಮ್, ಪ್ಲೀಸ್ ಡೋಂಟ್. ಆಯ್ತು, ಬಟ್ ಒಂದ್ ಲಾಸ್ಟ್ ರಾಜ್ ಸರ್, ಕ್ವೆಶ್ಚನ್. ನೀವು ಮಾತಾಡ್ಬೇಕಾದ್ರೆ ಒಂದ್ ಮಾತು ಹೇಳಿದ್ರಿ, ಈ ಒಂದು ವಿಚಾರದಲ್ಲಿ ಪ್ರಜ್ವಲ್ ದೇವರಾಜ್ ಅವ್ರ ಜೊತೆ ನಾನು ಕೂತು ಮಾತಾಡೋದಕ್ಕೆ ರೆಡಿ ಇದ್ದೀನಿ, ಬಟ್ ಮನುಷ್ಯತ್ವ ಇರಬೇಕು, ಮನುಷ್ಯರ ರೀತಿ ವರ್ತಿಸ್ಬೇಕು ಅಂತ. ಏನಾದ್ರೂ ಕಹಿ ಘಟನೆ ಆಗಿದ್ಯಾ ಅಂತ? ನನಗೂ ಇಲ್ಲ ಸರ್, ಏನೇನೂ ಆಗಿಲ್ಲ. ಅವ್ರ ಹತ್ರನೂ ಕೇಳಿ ಏನೂ ಆಗಿಲ್ಲ. ನನಗೆ ಅದಲ್ಲ, ನನಗೆ ಪ್ರಜ್ವಲ್ ದೇವರಾಜ್ಗೆ ಈ ಇನ್ಸಿಡೆಂಟ್ ಗೊತ್ತಾ ಇಲ್ವೋ ನಂಗೆ ಗೊತ್ತಿಲ್ಲ. ಬಿಕಾಸ್ ದಿಸ್ ವಾಸ್ ಸೋ ಅನ್ಫಾರ್ಚುನೇಟ್. ನಾನು ಇವ್ರ ಹತ್ರ ಹೇಳಿದ್ದು. ಆಯ್ತು, ಪ್ರಜ್ವಲ್ ಆಕ್ಟಿಂಗ್ ಹೇಗಿದೆ ಅಂತ ಹೇಳಿ ಹೋಗಿ. ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ. ನೀವೊಂದ್ಸಲ ನೋಡಿ, ಇಡೀ ಸಿನಿಮಾ ಬಹಳ ಚೆನ್ನಾಗಿ ಮಾಡಿದ್ದಾರೆ. ನೋಡಿದ್ರಲ್ಲ, ಅದಕ್ಕೆ ಕೇಳಿದ್ದು. ನೋಡಿ, ಟ್ರೈಲರ್ ನೋಡಿದ್ರು. ಗುರು ಇಂಪಾರ್ಟೆಂಟ್, ಅವ್ರ ಬಗ್ಗೆ ಈ ಹೇಳ್ಬೇಕು. ಗಲಾಟೆಯಲ್ಲಿ ಪ್ರೊಡ್ಯೂಸರ್ ಮೂಕ ಪ್ರೇಕ್ಷಕರಾಗ್ಬಿಟ್ಟಿದಾರಲ್ಲ ಸರ್. ಯಾರು ಅಲ್ಲ ಅಂದ್ರೆ ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಏನಾಯ್ತು ಅದು ಬಹಳ ಅನ್ಫಾರ್ಚುನೇಟ್. ಯಾಕಂದ್ರೆ ಅದು ಕೇಳುವಂತ ಗಳಿಗೆ ಕೂಡ ಅಂದ್ರೆ ಎಲ್ಲ ಟ್ರೈಲರ್ ಆದ್ಮೇಲೆ ಏನೋ ಒಂದು ಈ ಮೊಮೆಂಟ್ ಕೇಳಬೇಕು ಅನ್ನೋದು ತುಂಬಾ ಒಂದು ಸ್ಯಾಡಿಸಮ್ ತೋರಿಸುತ್ತೆ. ಅನ್ಫಾರ್ಚುನೇಟ್ಲಿ ಐ ಹ್ಯಾಡ್ ಟು ಬಿ ವೆರಿ ಟ್ರೂತ್ಫುಲ್. ಯಾಕಂದ್ರೆ ಈಗ ಈ ಮೊಮೆಂಟ್ ಅಲ್ಲಿ ಬ್ರೇಕ್ ಮಾಡಿದ್ರೆ ಇವ್ರು ಬ್ರೇಕ್ ಆಗ್ತಾರೆ ಅನ್ನೋದಿದೆಯಲ್ವಾ, ಅದು ಸಿನಿಮಾಗೆ ತುಂಬಾ ಒಂದು ದೊಡ್ಡ ಅಂದ್ರೆ ಸಿನಿಮಾ ಆಸ್ ಎ ಇಂಡಸ್ಟ್ರಿ ಬಹಳ ಇದು. ಯಾಕಂದ್ರೆ ಬರ್ಬೇಕಾದ್ರೆ ನಮಗೆ ಈ ಸಮಸ್ಯೆ ಇದೆ, ನಾವು ಕೇಳೋದಕ್ಕೆ ಬರ್ತಾ ಇದೀವಿ ಅನ್ನೋದು ಬೇರೆ, ನಾವು ಟ್ರೈಲರ್ ನೋಡೋದಕ್ಕೆ ಬರ್ತಾ ಇದೀವಿ ಎಂದು ಆ ಗಳಿಗೆ ಮೇಲೆ ಮಾಡೋದು ಬೇರೆ. ದಟ್ಸ್ ನಾಟ್ ರೈಟ್ ಅಂತ ನಾನು ಹೇಳೋದು. ಕೊನೆಯದಾಗಿ ಸರ್, ಈ ಒಂದು ವಿಚಾರದಲ್ಲಿ ಡಬ್ಬಿಂಗ್ ವಿಚಾರವಾಗಿ ಏನಾದ್ರು ಕಾನೂನು ಹೋರಾಟಕ್ಕೆ ರೆಡಿ ಆಗ್ತೀರಾ ನೀವು ನಿರ್ಮಾಪಕರುಗಳು? ನೋಡಿ, ಎಂತದ್ದೇ ಸಮಸ್ಯೆ ಇದ್ರು ಕೂತ್ ಮಾತಾಡಿದ್ರೆ ಸರಿ ಹೋಗುತ್ತೆ ಅಂತ ನಾನು ನಂಬ್ತೀನಿ. ಅಲ್ಲ, ಮಾತಾಡೋದಕ್ಕೆ ಎದುರುಗಡೆಯವರು ರೆಡಿ ಇರ್ಬೇಕಲ್ಲ. ಅದು ಒನ್ ಸೈಡೆಡ್ ಎಫರ್ಟ್ ಆಗ್ಬಾರ್ದು. ಆಮೇಲೆ ಸುಪ್ರೀತ್ ಸರ್ ಹೇಳ್ದಾಗೆ ಎಲ್ಲದನ್ನ ನಾವು ಡಿಸ್ಕ್ಲೋಸ್ ಮಾಡ್ತಾ ಹೋದ್ರೆ ಆಲ್ರೆಡಿ ಜನಕ್ಕೆ ಸಿನಿಮಾ ಮೇಲೆ ನಂಬಿಕೆ ಕಡಿಮೆ ಆಗಿದೆ, ಸಿಕ್ಕಾಪಟ್ಟೆ ಕಡಿಮೆ ಆಗ್ಬಿಡುತ್ತೆ. ಹೀಗಿದಾರ ಸಿನಿಮಾದವ್ರು ಇಷ್ಟರ ಮಟ್ಟಿಗಿದಾರ ಅಂತೆಲ್ಲ ಅನ್ಸಕ್ ಶುರು ಆಗುತ್ತೆ. ದಯವಿಟ್ಟು ಅಲ್ಲಿವರೆಗೂ ಹೋಗೋದು ಬೇಡ.